SH ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ತುಂಬ ಹೆಲ್ತ್ ಇಶ್ಯೂಸ್ ತುಂಬ ಜಾಸ್ತಿ ಆಗಿದೆ. ಮಾರಣಾಂತಿಕ ಕಾಯಿಲೆಗಳು ಎಲ್ಲರಿಗೂ ಸಹ ಕಾಡ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೇವೆ. ಮೇಯ್ನ್ ಇರುವಂಥದ್ದು ಈಗ ಅದರಲ್ಲಿ ಸಹ ಹೆಂಗಸರಿಗೆ ಕ್ಯಾನ್ಸರ್ ಅನ್ನುವಂಥ ಕಾಯಿಲೆ, ಬ್ರೆಸ್ಟ್ ಮತ್ತು ಯೂಟ್ರಸ್ಗೆ ಅಟ್ಯಾಕ್ ಆಗುವಂಥದ್ದು ತುಂಬ ಕಡೆ ನಾವು ನೋಡಿದ್ದೇವೆ ಇತ್ತೀಚೆಗೆ. ರೀಸೆಂಟಾಗಿ ನಾನು ನೋಡ್ತಿದ್ದ ಹಾಗೆ ನನ್ನ ಸುತ್ತಮುತ್ತಲಲ್ಲಿ ನನ್ನ ಹತ್ತಿರ ಇದ್ದವರಲ್ಲಿ ಲಂಗ್ಸ್ ಕ್ಯಾನ್ಸರ್ ಸಹ ಅಟ್ಯಾಕ್ ಆದಂಥದ್ದು, ಬೋನ್ ಕ್ಯಾನ್ಸರ್ ಅಟ್ಯಾಕ್ ಅಂತ ಆದಂಥದ್ದು ಒಂದು 2-3 ಕೇಸುಗಳಾಯಿತು ರೀಸೆಂಟಾಗಿ. ಸೊ ಇವತ್ತು ನಾನು ಏನು ನಿಮ್ಮ ಹತ್ರ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದರೆ ವಿಷಯ, ಸೊ ಕ್ಯಾನ್ಸರ್ ಅನ್ನುವಂಥದ್ದು ಬರಲಿಕ್ಕೆ ಕಾರಣಗಳು ತುಂಬ ಇರ್ಬೋದು. ಯಾಕಂದರೆ ಅದು ನಮಗೆ ಗೊತ್ತಿಲ್ಲ ಯಾವುದರಿಂದ ಬರುತ್ತೆ. ಕಾರಣಗಳು ಬೇರೆ ಬೇರೆ ರೀತಿಯಾದಂಥ ಕಾರಣಗಳಾಗಿರ್ಬೋದು. ಈಗದ ಕೆಮಿಕಲ್ ಮಿಕ್ಸೆಡ್ ಫುಡ್ ಆಗಿರ್ಬೋದು, ಅಥವಾ ಈಗ ಇರುವಂಥ ನಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು. ಹೇಳಲಿಕ್ಕಾಗೋದಿಲ್ಲ ಯಾವುದರಿಂದ ಬರುತ್ತೆ ಅಂತ. ಬಟ್ ಇತ್ತೀಚೆಗಂತೂ ಆ ಕ್ಯಾನ್ಸರ್ ಅನ್ನುವಂಥ ಪಿಡುಗು ಎಲ್ಲರನ್ನು ಕಾಡ್ತಾ ಇರುವಂಥದ್ದಂತೂ ನಿಜ ನಾನು ನೋಡಿದ ಪ್ರಕಾರ. ಸೊ ಅಂಥವರಿಗೆ ನಾನೊಂದೆರಡು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಟ್ರೀಟ್ಮೆಂಟ್ ತಗೊಳ್ತಾ ಇರುವಾಗ ಆಗಿರ್ಬೋದು, ನಿಮಗೆ ಕೀಮೋ ಆಗಿರ್ಬೋದು ಅಥವಾ ಬೇರೆ ಯಾವುದೇ ರೀತಿ ರೇಡಿಯೇಷನ್ ಥೆರಪಿ ಆಗಿರ್ಬೋದು, ತಗೊಳ್ತಾ ಇರುವಾಗ ನೀವು ಅದನ್ನು ಹೇಗೆ ಎದುರಿಸ್ಬೋದು ಅನ್ನೋದು. ಸೊ ಇದರಿಂದನೇ ಅದು ಗುಣ ಆಗುತ್ತೆ ಅಂತಲ್ಲ, ಬಟ್ ಒಂದು ನನ್ನ ಕಡೆಯಿಂದ ಕೆಲವೊಂದು ಟಿಪ್ಸ್ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆದಷ್ಟು ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಆಗೋದಿಲ್ಲ, ಕೀಮೋ ಎಲ್ಲ ತಗೊಂಡಾಗ ಅದು ಸೈಡ್ ಇಫೆಕ್ಟ್ಸ್ ತುಂಬ ವರ್ಸ್ಟ್ ಆಗಿರುತ್ತೆ ನಾನು ನೋಡಿದ ಹಾಗೆ. ಸೊ ಅದನ್ನೆಲ್ಲ ತಡ್ಕೊಳ್ಳುವಂಥದ್ದು ತುಂಬ ಕಷ್ಟ. ಆದರೆ ಆ ಸುಸ್ತು, ವಾಮಿಟಿಂಗ್ ಸೆನ್ಸೇಷನ್ ಅಂಥದ್ದೆಲ್ಲ ಬಂದಾಗ ಆದಷ್ಟು ನಿಮ್ಮ ಫುಡ್ ಕಡೆ ಗಮನ ಕೊಡಿ. ಎಳ್ನೀರು ಕುಡೀರಿ, ಆದಷ್ಟು ಲಿಕ್ವಿಡ್ ಐಟಮ್ ತುಂಬ ತಗೊಳ್ಳಿ, ಸೊಪ್ಪು ತರಕಾರಿಗಳನ್ನು ಜಾಸ್ತಿ ಉಪಯೋಗ ಮಾಡಿ. ನಿಮ್ಮ ಏನು ಆಹಾರಗಳನ್ನು ನೀವೇನು ತಗೊಳ್ತೀರಿ ಅದರಲ್ಲಿ ಸೊಪ್ಪು ತರಕಾರಿಗಳು, ಕಾಳುಗಳು, ಮೊಳಕೆ ಬರಿಸಿದ ಕಾಳುಗಳು ಇದನ್ನೆಲ್ಲ ಆದಷ್ಟು ಜಾಸ್ತಿ ತಗೊಳ್ಳಿಕ್ಕೆ ಟ್ರೈ ಮಾಡಿ. ಬಾಡಿಯನ್ನು ಆದಷ್ಟು ಡಿಹೈಡ್ರೇಟ್ ಆಗಲಿಕ್ಕೆ ಬಿಡಬೇಡಿ. ನೀರಿನ ಅಂಶ ಜಾಸ್ತಿ ಇರುವಂಥದ್ದನ್ನು ಆದಷ್ಟು ತಗೊಳ್ತಾ ಇರಿ. ಆಗೋದಿಲ್ಲ ತಗೊಳ್ಳಿಕ್ಕೆ, ಆಹಾರ ತಗೊಳ್ಳಿಕ್ಕೆ ತುಂಬ ಕಷ್ಟ ಆಗುತ್ತೆ. ಆದರೂ ಸಹ ಪ್ರಯತ್ನ ಪಟ್ಟು ತಗೊಳ್ಳಿ. ಒಂದೇ ಸಲ ಅಲ್ದಿದ್ರೂ ಅದನ್ನು ಒಂದು ಪಾರ್ಟ್ ಮಾಡಿಕೊಂಡು ಒಂದು ಸಲ ತಗೊಳ್ಳುವಂಥದ್ದನ್ನು 1 ಗ್ಲಾಸ್ ಒಂದೇ ಸಲ ಕುಡಿಲಿಕ್ಕಾಗದಿದ್ರೆ ಅರ್ಧ ಗ್ಲಾಸ್ ಅರ್ಧ ಗಂಟೆ ಬಿಟ್ಟ, 1 ಗಂಟೆ ಬಿಟ್ಟ, ಹೀಗೆ ತಗೊಳ್ಳಿಕ್ಕೆ ಟ್ರೈ ಮಾಡಿ. ಇನ್ನೊಂದು ವಿಷಯ, ಸ್ವಲ್ಪ ಸ್ಪಿರಿಚುವಲ್ ಆಗಿ ನಾವು ಹೋಗೋದು ಅಂತಾದರೆ ವಿಷ್ಣು ಸಹಸ್ರನಾಮ ಓದಲಿಕ್ಕೆ ಟ್ರೈ ಮಾಡಿ. ವಿಷ್ಣು ಸಹಸ್ರನಾಮ ಡೈಲಿ ಬೆಳಿಗ್ಗೆ ಸ್ನಾನ ಮಾಡಿದ ಕೂಡಲೇ ಅಥವಾ ಸಂಜೆ ಅಷ್ಟೊತ್ತಿಗೆ, ಆದರೆ 2 ಹೊತ್ತು ಹೇಳಲಿಕ್ಕೆ ಟ್ರೈ ಮಾಡಿ. ಆಗೋದಿಲ್ಲ ಅಂತ ಹೇಳಿದರೆ 1 ಹೊತ್ತಾದರೂ ಆಗುತ್ತೆ. ಅಥವಾ ಅದು ನಿಮಗೆ ಉಚ್ಚಾರ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ಆದರೆ ಮೊಬೈಲ್ನಲ್ಲಿ ಹಾಕ್ಕೊಂಡು ಕೇಳಲಿಕ್ಕೆ ಟ್ರೈ ಮಾಡಿ. ಆದಷ್ಟು ತುಂಬ ಹೆಲ್ಪ್ಫುಲ್. ಅದು ಒಂದು ಥರ ಔಷಧಿಯಾಗಿ ಸಹ ಕೆಲಸ ಮಾಡುತ್ತೆ ವಿಷ್ಣು ಸಹಸ್ರನಾಮ. ಇದನ್ನು ನಾನು ಸುಮ್ಮನೆ ಇಲ್ಲಿ ನಿಮಗೆ ಹೇಳಬೇಕು ಅಂತ ಹೇಳ್ತಾ ಇಲ್ಲ ವಿಡಿಯೋಗೋಸ್ಕರ. ನಾನು ಎಕ್ಸ್ಪೀರಿಯನ್ಸ್ ಮಾಡಿರುವಂಥದ್ದನ್ನು ನಿಮಗೆ ಹೇಳ್ತಾ ಇದ್ದೇನೆ. ಆ ಔಷಧದ ಅಡ್ಡ ಪರಿಣಾಮಗಳು ಹೋಗ್ಲಿಕ್ಕಾಗಿರ್ಬೋದು, ಅಥವಾ ನಮ್ಮ ಮನಸ್ಸು ಏನು ಸ್ವಲ್ಪ ವೀಕ್ ಆಗುತ್ತೆ, ಮನಸ್ಸಾಗಿರ್ಬೋದು, ದೇಹ ಆಗಿರ್ಬೋದು, ಔಷಧದ ಪರಿಣಾಮಗಳಿಂದ ಏನು ವೀಕ್ ಆಗುತ್ತೆ ಅದರಿಂದ ನಮಗೆ ಹೊರಗೆ ಬರಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ವಿಷ್ಣು ಸಹಸ್ರನಾಮ. ಅದರ ಶ್ಲೋಕಗಳಲ್ಲೇ ನಾವು ಉಚ್ಚಾರ ಮಾಡುವಂಥ ರೀತಿಗಳಲ್ಲಾಗಿರ್ಬೋದು, ಅದರಲ್ಲೇ ಇರುವಂಥ ಪಾಸಿಟಿವ್ ಎನರ್ಜಿ ನಮಗೆ ಇದೆಲ್ಲದರಿಂದ ಹೊರಗೆ ಬರಲಿಕ್ಕೆ ತುಂಬ ಸಹಾಯ ಮಾಡುತ್ತೆ. ಸಾಧ್ಯ ಆದರೆ ಇದ್ರ ಜೊತೆಗೆ ಹನುಮಾನ್ ಚಾಲೀಸ ಓದಿ ಆ್ಯಂಡ್ ರಾಮರಕ್ಷಾ ಸ್ತೋತ್ರ ಸಹ ಓದಿ ಸಾಧ್ಯ ಆದರೆ. ಇಲ್ಲಾಂದರೆ ವಿಷ್ಣು ಸಹಸ್ರನಾಮ ಒಂದೇ ಓದಿದರೂ ಸಹ ಸಾಕಾಗುತ್ತೆ. ನೀವು ಯಾವುದೇ ಮಾಡ್ತೀರಿ ಅಂತಾದ್ರೂ, ಆಹಾರ ಕ್ರಮ ಆಗಿರ್ಬೋದು, ಒಂದು ಔಷಧಿ ತಗೊಳ್ತಾ ಇದ್ದೀರಿ ಅಂತಾಗಿರ್ಬೋದು, ಅಥವಾ ಯಾವುದಾದ್ರೂ ಒಂದು ಸ್ತೋತ್ರ ಓದ್ತಾ ಇದ್ದೀರಿ ಅಂತೇಳಿ ಆದರೂ ಆಗಿರ್ಬೋದು, ಎಲ್ಲದ್ರ ಮೇಲೆ ಸಹ ನಿಮಗೆ ಮೊದಲಿಗೆ ನಂಬಿಕೆ ಇರಬೇಕು. ನಂಬಿಕೆ ಇಟ್ಟು ಮಾಡಿದರೆ ಖಂಡಿತ ನಿಮಗೆ ಅದರ ಫಲಿತಾಂಶ ಸಿಗುತ್ತೆ. ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.